ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶಾಂತಮ್ಮ, ಏನಪ್ಪ? ಶಾಂತಮ್ಮ, ನಾನು ನಾಳೆ ಚೆನ್ನೈಗೆ ಹೋಗಿ ಬರ್ತಾ ಇದ್ದೀನಿ. ಯಾಕಪ್ಪ ಇದ್ದಕ್ಕಿದ್ದಾಗೆ? ಶಾಂತಮ್ಮ, ನಾನೇ ಅಲ್ಲಿಗೆ ಹೋಗಿ ಜಾನ್ವೀರನ್ನ ಹುಡುಕ್ತೀನಿ. ಇವ್ರನ್ನೆಲ್ಲ ನಂಬ್ಕೊಂಡು ಕೂತಿದ್ರೆ ಕೆಲಸ ಕೈಗೂಡಲ್ಲ ಅಂತ ಅನಿಸ್ತಾ ಇದೆ. ಅಲ್ಲ, ಎಲ್ಲಿ ಅಂತ ಹುಡುಕ್ತೀಯ? ಅವ್ರು ಹುಡುಕೊಡ್ತೀನಿ ಅಂತ ಹೇಳಿದಾರಲ್ಲ. ಸ್ವಲ್ಪ ತಾಳ್ಮೆಯಿಂದ ಇರು ಜಯಂತ್. ಇನ್ಯಾವ ತಾಳ್ಮೆ ಶಾಂತಮ್ಮ? ಜಾನ್ವೀರಿಂದ ದೂರ ಕಳಿತಿರೋ ಪ್ರತಿ ಕ್ಷಣನೂ ನನಗೊಂದು ಯುಗ ಆದಂಗೆ ಅನಿಸ್ತಾ ಇದೆ. ನನಗೆ ಜಾನ್ವೀರನ್ನ ನಗು ನೋಡಬೇಕು ಅಂತ ಆಸೆ ಶಾಂತಮ್ಮ. ಅವ್ರನ್ನ ಮತ್ತೆ ಪ್ರೀತಿಸ್ಬೇಕು, ಅವ್ರ ಜೊತೆ ಕ್ಷಣಗಳನ್ನು ಕಳಿಬೇಕು, ಅವ್ರನ್ನ ನಾನು ಸೇರಬೇಕು ಶಾಂತಮ್ಮ. ನನಗೇನು ಗೊತ್ತಿಲ್ಲ, ನನಗೆ ಜಾನ್ವೀರು ಬೇಕು ಅಷ್ಟೇ. ಅಯ್ಯೋ ದೇವ್ರೇ, ಆ ಮಗು ಅದೇನ್ ಪಾಪ ಮಾಡಿದ್ಯೋ ಏನೋ ಗೊತ್ತಿಲ್ಲ. ಮತ್ತೆ ಬಂದು ಇವನ್ ಜೊತೆ ಜೀವನ ಮಾಡ್ತಾಳ ಅಥವಾ ಮಾಡೋ ಹಾಗೆ ಇವನ್ ಮಾಡ್ತಾನ? ಇಲ್ಲಿಗೆ ಬಂದು ಅದಿನ್ನೇನು ಅನುಭವಿಸ್ತಾಳೋ ಏನೋ ಗೊತ್ತಿಲ್ಲ. ಶಾಂತಮ್ಮ, ಯಾಕೆ ಸುಮ್ಮನಾದ್ರಿ ಮತ್ತೆ? ಏನೂ ಇಲ್ಲಪ್ಪ. ನೀನು ಹೋಗೋ ಕೆಲಸ ಒಳ್ಳೇದಾಗ್ಲಿ, ನಿನ್ನ ಹೆಂಡತಿ ಆದಷ್ಟು ಬೇಗ ಸಿಗ್ಲಿ ಅಂತ ಹಾರೈಸ್ತೀನಿ. ನೀವಿಷ್ಟು ಹೇಳಿದ್ರಲ್ಲ ಶಾಂತಮ್ಮ, ನೋಡಿ ಅಷ್ಟು ಸಾಕು. ನೀವು ಹಾರೈಸೋದಕ್ಕಾದರೂ ಜಾನ್ವೀರ್ ನಂಗೆ ಖಂಡಿತ ಸಿಗ್ತಾರೆ. ಈ ಖುಷಿಗೆ ಸೆಲೆಬ್ರೇಟ್ ಮಾಡೋಕೆ ಏನಾದರೂ ಮಾಡಬೇಕಲ್ಲ. ಏನು ಮಾಡೋಣ? ಶಾಂತಮ್ಮ, ಇವತ್ತು ಅಡುಗೆ ನಾನೇ ಮಾಡಿಬಿಡ್ಲಾ? ನಿಮ್ಗೇನು ಇಷ್ಟ ಹೇಳಿ, ಮಾಡ್ಕೊಡ್ತೀನಿ. ಅಯ್ಯೋ ಬೇಡಪ್ಪ, ಬೇಡ. ನಿನಗೇನು ಬೇಕು ಹೇಳು, ನಾನೇ ಮಾಡ್ತೀನಿ. ನೀವು ಏನು ಮಾಡೋದು ನನಗೆ ಇಷ್ಟನೇ ಆಗುತ್ತೆ ಶಾಂತಮ್ಮ. ಆದರೆ ಇವತ್ತು ಜಾನ್ವೀರ್ ಫೇವ್ರೇಟ್ ಐಟಮ್ ರೆಡಿ ಮಾಡ್ತೀನಿ. ಆಗ ಅವ್ರಿಗೂ ಖುಷಿ, ನನಗೂ ಖುಷಿ, ನಿಮಗೂ ಖುಷಿ ಆಗುತ್ತಲ್ವ ಶಾಂತಮ್ಮ? ನಾನೇನೋ ಖುಷಿಯಾಗಿರ್ತೀನಿ. ಆದ್ರೆ ಅವಳು ಇಲ್ಲಿಗೆ ಬಂದ್ರೆ ಅವತ್ತೇ ಅವಳು ಖುಷಿಯಾಗಿರೋ ದಿವಸ ಕೊನೆ ಆಗುತ್ತೆ ಅಷ್ಟೆ. ನನಗೂ ಖುಷಿ ಆಗುತ್ತೆ. ಸರಿ ಶಾಂತಮ್ಮ, ನಾನು ಸ್ವಲ್ಪ ಐಟಮ್ಸ್ ಲಿಸ್ಟ್ ಮಾಡಿಬಿಡ್ತೀನಿ, ಆಮೇಲೆ ಅಡುಗೆ ಮಾಡ್ತೀನಿ. ಸರಿ ಕಣಪ್ಪ. ಚಿನ್ನು ಮರಿ, ನೋಡಿ, ನೀವು ಸಿಗ್ತೀರಾ ಅಂತ ಅಂದ್ಕೊಂಡ ತಕ್ಷಣನೇ ನಮ್ಗೆ ಎಷ್ಟೊಂದು ಖುಷಿ ಆಗ್ತಾ ಇದೆ. ಇನ್ನೇನಾದರೂ ನಿಜವಾಗ್ಲೂ ಸಿಕ್ಬಿಟ್ರೆ ನಾನು ಖುಷಿನಲ್ಲಿ ಹುಚ್ಚಾಗ್ಬಿಡ್ತೀನಿ. ಚಿನ್ನು ಮರಿ, ಸಿಗ್ತೀರಾ ಅಲ್ವಾ? ಬೇಗ ಸಿಕ್ಬಿಡಿ ಚಿನ್ನು ಮರಿ. See you soon. ಅಮ್ಮ, ಆ ಮನೆಯಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇದೀವಿ ಅಂತ ಹೇಳಿದ್ದೀನಿ. ಯಾರಿಗೂ ಅರ್ಥ ಆಗ್ತಾ ಇಲ್ವಾ? ಅಲ್ಲಿಂದ ಇಲ್ಲಿ ಕರ್ಸೋದಲ್ದೆ ನಮ್ಗೆ ಅವಮಾನ ಬೇರೆ ಮಾಡ್ತೀರಾ? ಏನಾಯ್ತು ಅಂತ ಈಗ ಮಾತಾಡ್ತಾ ಇದೆಯಾ ಸಿಂಚು? ಇನ್ನೇನಾಗ್ಬೇಕಮ್ಮ? ಅಣ್ಣ ಅತ್ತಿಗೆ ಮನೆ ನೋಡಕ್ಕೆ ನಾವ್ಯಾಕೆ ಹೋಗ್ಬೇಕು? ಅದ್ರ ಅವಶ್ಯಕತೆ ನಮ್ಗೇನಿದೆ ಹೇಳು? ಇದು ನನ್ನ ನಿರ್ಧಾರ ಅಲ್ಲ ಕಣೆ, ನಿಮ್ಮ ಅಪ್ಪ ಕರ್ಸಿರೋದು. ನಂಗೆ ತುಂಬಾ ಚೆನ್ನಾಗಿ ಗೊತ್ತು, ಈ ಮನೆಯಲ್ಲಿ ಎಲ್ಲಾರು ಒಂದೇ ಅಂತ. ಮಗಳು ಚೆನ್ನಾಗಿರ್ಬೇಕು ಅಂತ ಯಾರಿಗೂ ಇಷ್ಟನೇ ಇಲ್ಲ, ಸೊಸೆ ಮಾತ್ರ ಚೆನ್ನಾಗಿರ್ಬೇಕು ಅಲ್ವಾ? ಎಲ್ಲ ನನ್ನ ಕರ್ಮ. ಸಿಂಚು, ಮಗಳ ಮನ್ಸನ್ನ ಅರ್ಥ ಮಾಡ್ಕೊಳ್ದಿರಷ್ಟು ಕಲ್ ಮನ್ಸಿಲ್ಲ ಕಣೆ ನನ್ಗೆ. ನೀನ್ ಚೆನ್ನಾಗಿರ್ಬೇಕು ಅಂತ ನಂಗೆ ಆಸೆ ಇದೆ ಕಣೆ. ಅಮ್ಮ, ಆಸೆ ಇದ್ರೆ ಸಾಲದು, ಅದೇ ತರ ನಡ್ಕೊಳ್ಬೇಕು. ಅಲ್ಲ ಅಮ್ಮ, ಈ ಮನೆಯಲ್ಲಿ ಅತ್ತಿಗೆ ಏನ್ ಕಡಿಮೆ ಆಗಿದೆ? ಅವ್ರಿಗೆ ಯಾಕೆ ಈಗ ಬೇರೆ ಮನೆ ನೋಡ್ಬೇಕು? ತೊಂದರೆ ಇರೋದು ನನಗ್ ತಾನೆ. ಇದು ನನಗೆ ಗೊತ್ತಿಲ್ಲ ಕಣೆ, ಇದು ನಿಮ್ಮ ಅಪ್ಪನ ನಿರ್ಧಾರ. ಅವ್ರು ಯಾವಾಗ ಏನ್ ನಿರ್ಧಾರ ತಗೋತಾರೆ ಅಂತಾನೆ ನನಗೆ ಗೊತ್ತಿಲ್ಲ. ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ನನಗೂ ಆಸೆ ಇದೆ. ಆದ್ರೆ ಈ ಮನೇಲಿ ಯಾವುದು ನನ್ನ ಇಷ್ಟದಂಗೆ ನಡೆಯಲ್ಲ. ನಾನು ಪ್ರಾಣನ ಇಟ್ಕೊಂಡಿದ್ದೆ. ಅವನು ನೋಡು, ಅವನಿಗಿಂತ ದೊಡ್ಡವಳನ್ನ ಮದುವೆ ಮಾಡ್ಕೊಂಡು ಬಂದ. ನನ್ನ ಮಾತಾಡ್ಸೋದಿರ್ಲಿ, ನನ್ನ ಮುಖನೂ ನೋಡಲ್ಲ. ಅವ್ನು ಬೇಜಾರಲ್ಲಿ ನಾನಿದ್ರೆ ನೀನು ಬಂದು ಬೇಜಾರು ಮಾಡ್ತಿದ್ಯಲ್ಲ ನನಗೆ. ಅಮ್ಮ, ನೀನು ನೋವು ಮಾಡಬೇಕು ಅಥವಾ ಬೇಜಾರು ಮಾಡಬೇಕು ಅಂತ ನನಗೆ ಉದ್ದೇಶ ಇಲ್ಲ ಅಮ್ಮ. ನನ್ನ ಅವನು ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ವಲ್ಲ ಅಂತ ಬೇಜಾರಲ್ಲಿ ಥರ ಹೇಳ್ತಾ ಇದ್ದೀನಿ. ಅಲ್ಲಮ್ಮ, ನೀನು ಅಪ್ಪನ ಹತ್ರ ಮಾತಾಡಿ ನಮಗೆ ಬೇರೆ ಮನೆ ಕೊಡಿಸ್ಬೋದಲ್ವಾ? ಯಾವಾಗಲಾದರೂ ನಾನು ಆ ನರಕದಿಂದ ಬಂದು ಆರಾಮಾಗಿರ್ಬೋದು.
ಆ ಮನೇಲಿ ಇರಕ್ ಆಗ್ತಿಲ್ಲ ಅಮ್ಮ, ತುಂಬಾ ಅನುಭವಿಸ್ತಾ ಇದೀನಿ, ನೀನಾದ್ರೂ ಅರ್ಥ ಮಾಡ್ಕೋ. ನಿನ್ನಂತ ಅತ್ತೆ ಸಿಕ್ಕಿದ್ರೆ ನಾನು ಯಾಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿರ್ಲಿಲ್ಲ ಹೇಳು? ಆ ಬಾಗೆ ನಾನು ಕೇಳ್ಕೊಂಡ್ ಬಂದಿಲ್ವಲ್ಲ, ಅದಕ್ಕೆ ಗೋಳಾಡ್ತಾ ಇದ್ದೀನಿ. ಸಿಂಚು, ಕೋಪ ಕಮ್ಮಿ ಮಾಡ್ಕೊಳ್ಳಿ, ಸ್ವಲ್ಪ ತಾಳ್ಮೆಯಿಂದಿರು, ಎಲ್ಲ ಸರಿ ಹೋಗುತ್ತೆ. ಹೌದಮ್ಮ, ಇದರ ಅನ್ಕೊಂಡೇನೆ ಅರ್ಧ ಜೀವನ ಆಗೋಗಿದೆ. ಇನ್ನೆಷ್ಟು ಕಾಯ್ಬೇಕು ಹೇಳು? ಸಾಕಾಗಿದೆ ಅಮ್ಮ ನನಗೂನು. ಸಿಂಚು, ನೀನ್ ಇಲ್ಲೇ ಇದ್ಯಾ? ನಾನು ನಿನಗೆ ಕುಡಿಯೋದಿಕ್ಕೆ ಏನಾದ್ರು ಮಾಡ್ಕೊಳ್ಳೋಣ ಅಂತ ಅಡ್ಗೆ ಮನೆಗೆ ಬರ್ತಾ ಇದ್ದೆ. ನೀನ್ ನೋಡ್ದೆ ಇಲ್ಲೇ ಇದ್ಯಾ? ಏನ್ ಮಾಡ್ಕೊಡ್ಲಿ? ಏನು ಬೇಡ ಅದಕ್ಕೆ, ಇಷ್ಟು ವರ್ಷ ಬೇಡ್ದು ಕುಡ್ದೆ ಸಾಕಾಗಿದೆ, ಅದನ್ನ ಜೀರ್ಣಿಸ್ಕೋತೀನಿ. ಅಲ್ಲ ಸಿಂಚು, ಯಾಕೋ ನೀನ್ ತುಂಬಾ ಟೆನ್ಷನ್ ಮಾಡ್ಕೊಂಡಿರೋ ಹಾಗಿದೆ, ಏನಾಯ್ತು? ಅದೇನಿಲ್ಲಮ್ಮ, ಅಲ್ಲಿಂದ ಇಲ್ಲಿಗೆ ಬಂದ್ಲಲ್ಲ, ಮನೆ ಹೇಗಿರುತ್ತೆ ಅಂತ ನನ್ನ ಕೇಳ್ತಾ ಇದ್ಲಷ್ಟೇ. ಮಾವನ್ ನೋಡಿ ನಮ್ಮಿಬ್ಬರಿಗೂ ಕೊಡಿಸ್ಬೇಕು ಅಂತಿರೋ ಮನೆ ನೋಡೋದಕ್ಕೆ ಸಿಂಚುನ ಅವ್ರ ಯಜಮಾನ್ರನ್ನ ಕಳಿಸಿದ್ದಾರೆ. ಅದು ಸಿಂಚು ಟೇಸ್ಟ್ ತುಂಬಾ ಚೆನ್ನಾಗಿದೆ ಅಂತ ಮಾವಂಗೂ ಗೊತ್ತಲ್ವಾ, ಅದಕ್ಕೆ ಇವರಿಬ್ಬರನ್ನ ಕಳಿಸಿರೋದು. ಇವ್ರ ಮನೆ ನೋಡೋಕ್ಕೆ ನಾನು ಹೋಗ್ಬೇಕಾ? ನನ್ನ ಕರ್ಮ, ಥೂ, ನಂದೊಂದು ಜೀವನ. ಅತ್ತೆ, ನಿಮಗೆ ಕುಡಿಯೋಕೆ ಜ್ಯೂಸ್ ಮಾಡ್ಕೊಡ್ಲಾ? ನನಗೇನು ಬೇಡಮ್ಮ. ನೀ ಖುಷಿಯಾಗಿರ್ಬೇಕಲ್ವಾ? ಚಂದನ, ನೀನ್ ಇಷ್ಟು ಚೆನ್ನಾಗಿ ಹಾಡ್ತೀಯ ಅಂತ ನಂಗೆ ಗೊತ್ತಿರ್ಲಿಲ್ಲಮ್ಮ. ನಿನ್ ಹಾಡು ಕೇಳ್ತಾ ಇದ್ರೆ ಯಾವುದೋ ಲೋಕಕ್ಕೆ ಹೊರಟೋದಂಗಾಯ್ತು. ಒಂದು ಕ್ಷಣ ನನ್ನ ಬಾಲ್ಯ ನೆನಪಾಗೋಯ್ತು. ನೀನ್ ಇಷ್ಟು ಚೆನ್ನಾಗಿ ಹಾಡ್ತೀಯ ಅಂತ ನಂಗೆ ಗೊತ್ತಿರಲಿಲ್ಲ. ಅಯ್ಯೋ, ಹಾಗೆಲ್ಲ ಏನಿಲ್ಲಮ್ಮ, ಅವಾಗವಾಗ ಸುಮ್ಮನೆ ನನ್ನ ಖುಷಿಗೆ ಹಾಡ್ತಾ ಇರ್ತೀನಿ ಅಷ್ಟೆ. ಇರ್ಲಿ, ಪರವಾಗಿಲ್ಲ. ದೇವ್ರು ಕೊಟ್ಟಿರೋ ಈ ಕಲೆನ ಮುಚ್ಚಿಡಬಾರ್ದು. ಇನ್ಮೇಲೆ ದೇವ್ರ ಪೂಜೆ ಮಾಡುವಾಗ ಹಾಡು. ಅಯ್ಯೋ, ಅಷ್ಟೆಲ್ಲ ಬೇಡಮ್ಮ, ನಾನು ಅಷ್ಟೆಲ್ಲ ಒಳ್ಳೆ ಗಾಯಕಿ ಅಲ್ಲ. ಯಾಕಮ್ಮ ಅಷ್ಟೊಂದು ನಾಚಿಕೆ ಪಟ್ಕೋತೀಯ? ದೇವ್ರು ಕೊಟ್ಟಿರೋ ಕಲೆನ ಉಪಯೋಗಿಸ್ಕೋಬೇಕು. ಪ್ರತಿದಿನ ಇಲ್ಲದೆ ಇದ್ರೂ ಹಬ್ಬ ಹರಿದಿನಗಳಲ್ಲಿ ದೇವ್ರ ನಾಮ ಭಜನೆ ಹಾಡ್ಬೋದಲ್ವಾ? ನಿನ್ನ ಧ್ವನಿ ಕೇಳಿದ್ರೆ ಆ ದೇವ್ರು ಕೂಡ ಖುಷಿ ಪಡ್ತಾನೆ. ಎಲ್ರಿಗೂ ಇಂಥ ದೈವಿಕ ಸ್ವರ ಸಿಗೋದಿಲ್ಲಮ್ಮ. ಹಾಡಮ್ಮ. ಸರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.